ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನನ್ನ ಜೊತೆ ಸರ್ ನೀವು ನೋಡ್ತಾ ಇರೋ ಟೆಕ್ ಔಟ್ಬಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಮಾತಾಡ್ತಾ ಇದೀವಿ ಅಂತಂದರೆ ಬಿಟ್ಕಾಯಿನ್ ಅಂದ್ರೆ ಏನು, ಸೊ ಬಿಟ್ಕಾಯಿನಲ್ಲಿ ಅರ್ನಿಂಗ್ ಮಾಡೋದು ಹೆಂಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಇದೀವಿ. ಸೊ ಮೇನ್ ಕಾನ್ಸಂಟ್ರೇಷನ್ ಬಿಟ್ಕಾಯಿನಲ್ಲಿ ಅರ್ನಿಂಗ್ ಮಾಡೋದು ಹೆಂಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಸೊ ಲೈಕ್ ಟಾರ್ಗೆಟ್ 50 ಲೈಕ್. ಸೊ ಏನಕ್ಕೆ ಅಂತಂದರೆ ವಿಡಿಯೋ ರ್ಯಾಂಕ್ ಆಗುತ್ತಂತೆ ಜಾಸ್ತಿ ಲೈಕ್ ಮಾಡಿದ್ರೆ ನಂಗೆ ಗೊತ್ತಿರಲಿಲ್ಲ. ಸೊ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್ ಟುಡೇಸ್ ವಿಡಿಯೋ. ಸೊ ಗೈಸ್, ಬಿಟ್ಕಾಯಿನ್ ಅಂತ ಅಂದರೆ ಒಂದು ಕರೆನ್ಸಿನ ಒಂದು ಮೆಜರ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಒಂದು ಯೂನಿಟ್. ಸೊ ದುಡ್ಡನ್ನು ಮೆಜರ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಒಂದು ಯೂನಿಟ್ ಆಯಿತಾ. ಸೊ ಈಗ ಇಂಡಿಯನ್ ರುಪೀಸ್ ಹೆಂಗಿದೆ, ಸೊ US ಡಾಲರ್ಸ್ ಹೆಂಗಿದೆ, ಆಮೇಲೆ ಯೂರೋಸು ಪೌಂಡ್ಸು ಯಾವ ರೀತಿ ಇದೆ, ಸೊ ಅದೇ ರೀತಿ ಈ ಒಂದು ಬಿಟ್ಕಾಯಿನ್ನು ವರ್ಕ್ ಆಗುತ್ತೆ ಆಯಿತಾ. ಸೊ ಇದಕ್ಕೆ ಇಷ್ಟೊಂದು ಪಾಪ್ಯುಲಾರಿಟಿ ಏನಕ್ಕೆ ಅಂತ ಅಂದರೆ 2017 ಸೊ ಒಂದು ಬಿಟ್ಕಾಯಿನ್ಗೆ 10 lakh rupees ತನಕ ರೇಟ್ ಹೋಗಿತ್ತು. ಸೊ ಅದಕ್ಕೆ ಅವಾಗಿಂದ ಪಾಪ್ಯುಲಾರಿಟಿ ಬಂತು. ಸೊ ಅವಾಗಿಂದ ಇದ್ರದ್ದು ರೇಟು ಫ್ಲಕ್ಚುಯೇಟ್ ಆಗ್ತಾ ಬರುತ್ತೆ. ಸೊ ಇದು ಗೋಲ್ಡ್ ರೇಟ್ ಥರ, ಸೊ ಡೈಲಿ ಫ್ಲಕ್ಚುಯೇಟ್ ಆಗುತ್ತೆ. ಸೊ ಗೋಲ್ಡ್ ರೇಟು 100-200 ಇರುತ್ತೆ, ಬಟ್ ಇದಕ್ಕೆ ರೇಟ್ ಫ್ಲಕ್ಚುಯೇಷನು 1000 to 2000 3000 ತನಕ ಆಗುತ್ತೆ. ಸೊ ಅದಕ್ಕೋಸ್ಕರ ಇದಕ್ಕೆ ಜಾಸ್ತಿ ಪಾಪ್ಯುಲಾರಿಟಿ ಆಗುತ್ತೆ. ಸೊ ಏನಕ್ಕೆ ರೇಟ್ ಜಾಸ್ತಿ ಕೆಳಗೆ ಆಗುತ್ತೆ ಅಂತಂದರೆ, ಯಾವಾಗ ಎಷ್ಟೊಂದು ಜನ ಇದನ್ನು ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆವಾಗ ರೇಟ್ ಜಾಸ್ತಿ ಆಗುತ್ತೆ. ಯಾವಾಗ ಇದನ್ನು ಸೆಲ್ ಮಾಡೋಕ್ಕೆ ಜಾಸ್ತಿ ಜನ ಶುರು ಮಾಡ್ತಾರೆ ಆವಾಗ ಇದರ ರೇಟ್ ಕಮ್ಮಿ ಆಗುತ್ತೆ. ಸೊ ಇಷ್ಟೇ ಸಿಂಪಲ್ಲು. ಸೊ ಇದರಿಂದ ನೀವು ಅರ್ನಿಂಗ್ ಮಾಡೋದು ಹೆಂಗೆ ಅಂತ ನಾನು ಕಂಪ್ಯೂಟರ್ ಸ್ಕ್ರೀನಲ್ಲಿ ಹೇಳ್ಕೊಡ್ತೀನಿ. ಸೊ ಲೆಟ್ಸ್ ಮೂವ್. ಸೊ ಗೈಸ್, ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವೆಬ್ಸೈಟಿಗೆ ಬರ್ತೀರಾ. ಇಲ್ಲಿ ನಿಮ್ಮ ಮೇಲ್ ಕೊಟ್ಬಿಟ್ಟು ಗೆಟ್ ಸ್ಟಾರ್ಟೆಡ್ ಅಂತ ಕೊಟ್ಟರೆ ನಿಮಗೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ನಿಮ್ಮ ಮೇಲು ಮತ್ತು ಕೆಳಗಡೆ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ನ ಟೈಪ್ ಮಾಡಿಬಿಟ್ಟು ನೀವು ಸೈನ್ ಅಪ್ ಅಂತ ಕೊಟ್ಟರೆ ನಿಮಗೆ ಒಂದು ಪಜಲ್ ಥರ ಓಪನ್ ಆಗುತ್ತೆ. ಹ್ಯೂಮನ್ ವೆರಿಫಿಕೇಷನ್ನು ಈ ವೆಬ್ಸೈಟಲ್ಲಿ ಈ ರೀತಿ ಮಾಡ್ತಾರೆ. ಸೊ ಆ ಪಜಲ್ನ ನೀವು ಕ್ಲೀನಾಗಿ ಅಲೈನ್ ಮಾಡಬೇಕಾಗುತ್ತೆ. ಸೊ ನಾನು ಈಗ ಮಾಡ್ತೀನಿ ನೋಡಿ ಪಜಲ್ನ. ಸೊ ಈಗ ಪಜಲ್ ಲೆಫ್ಟ್ ಸೈಡಲ್ಲಿದೆ, ಅದನ್ನು ತೊಗೊಂಡೋಗಿ ಅಲ್ಲಿ ಹಾಕಬೇಕು. ಸೊ ಆವಾಗ ವೆರಿಫಿಕೇಷನ್ ಆಗಿ ನಿಮ್ಮ ಮೇಲಿಗೆ ಒಂದು OTP ಹೋಗುತ್ತೆ. ಸೊ ಆ OTPನ ನೀವು ಈ ವೆಬ್ಸೈಟಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಸೊ ಅಲ್ಲಿಗೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗೋಗುತ್ತೆ. ನೀವು ವಿಡಿಯೋ ನೋಡ್ತಾ ಇರಿ. ಸೊ ಆಮೇಲೆ ಈ ವೆಬ್ಸೈಟಲ್ಲಿ ಹೆಂಗೆ ನೀವು ಅರ್ನಿಂಗ್ ಮಾಡೋದು ಅಂತ ಅಂದರೆ, ಸೊ ಬಿಟ್ಕಾಯಿನ್ನ ನೀವು ಬೈ ಮಾಡ್ತೀರಾ, ಒಂದು ಸ್ವಲ್ಪ ದಿವಸ ಆದಮೇಲೆ ಸೆಲ್ ಮಾಡ್ತೀರಾ. ಸೊ ನಿಮ್ಮ ಹತ್ರ ಒಂದು ಸ್ವಲ್ಪ ದಿವಸ ಇಟ್ಕೊಂಡಿರ್ತೀರಲ್ಲ, ಆವಾಗ ರೇಟ್ ರೈಸ್ ಆಗುತ್ತೆ. ಸೊ ಅವಾಗ ನೀವು ಮಾರೋದು. ಸೊ ನೀವು ತೊಗೊಂಡ್ಮೇಲೆ ರೇಟ್ ಕಮ್ಮಿ ಆದರೆ ಇನ್ನೂ ವೆಯ್ಟ್ ಮಾಡಿ. ಸೊ ಕಮ್ಮಿ ಆದಮೇಲೆ ಜಾಸ್ತಿ ಆಗೋಗುತ್ತೆ. ಸೊ ಈ ರೀತಿ ನಿಮ್ಮ ಅರ್ನಿಂಗ್ ಆಗುತ್ತೆ. ಈಗ ನೋಡ್ತಾ ಇರೋದು ನೀವು ಡ್ಯಾಶ್ಬೋರ್ಡ್ ನಿಮಗೆ ಈ ರೀತಿ ಕಾಣುತ್ತೆ. ಸೊ ಯಾವುದು ಬಿಟ್ಕಾಯಿನು ಮತ್ತು ಇನ್ನೂ ಬೇರೆ ಬೇರೆ ಎಲ್ಲ ಇರುತ್ತೆ. ಸೊ ಆ ಒಂದು ಕರೆನ್ಸಿದು ರೇಟ್ಸ್ ಎಷ್ಟಿದೆ ಅಂತ ನಿಮಗೆ ಈ ವೆಬ್ಸೈಟಲ್ಲಿ ತೋರಿಸುತ್ತೆ. ಸೊ ಬೈ ಆ್ಯಂಡ್ ಸೆಲ್ ಸೆಕ್ಷನ್ಗೆ ಹೋದರೆ ನೀವು ಬೈ ಕೂಡ ಮಾಡ್ಬೋದು, ಸೆಲ್ ಕೂಡ ಮಾಡ್ಬೋದು. ಸೊ ಅದನ್ನು ನಾನು ನಿಮಗೆ ಫ್ಯೂಚರಲ್ಲಿ ಮುಂದೆ ಈ ವಿಡಿಯೋದಲ್ಲೇ ಮುಂದೆಗಡೆ ಹೇಳ್ಕೊಡ್ತೀನಿ. ಸೊ ಈಗ ಜಸ್ಟ್ ನಾನು ನಿಮಗೆ ಏನೇನು ಇದೆ ಈ ಒಂದು ವೆಬ್ಸೈಟಲ್ಲಿ ಇಂಟರ್ಫೇಸ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಆಮೇಲೆ ನೀವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ investing.com ಅಲ್ಲಿ ಬಂದರೆ ಈ ರೀತಿ ನಿಮಗೆ ಡೈಲಿ ಎಷ್ಟು ಫ್ಲಕ್ಚುಯೇಟ್ ಆಗ್ತಾಯಿದೆ ರೇಟು ಬಿಟ್ಕಾಯಿನ್ದು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ರೆಡ್ ಇರೋದೆಲ್ಲ ಡಿಕ್ರೀಸ್ ಆಗಿರೋದು, ಗ್ರೀನ್ ಇರೋದೆಲ್ಲ ಜಾಸ್ತಿ ಆಗಿರೋದು. ಸೊ ಈ ರೀತಿ ನೀವು ನೋಡಿಕೊಂಡು ಜಾಸ್ತಿ ಆಗಿದ್ದಿನ ನಿಮ್ಮ ಏನು ತೊಗೊಂಡಿರ್ತಾರೆ ಬಿಟ್ಕಾಯಿನ್ನ ಅದನ್ನು ನೀವು ಸೆಲ್ ಮಾಡ್ಬೋದು. ಸೊ ನೀವು ಬಿಟ್ಕಾಯಿನ್ ತೊಗೊಳೋದು ಅಂತಂದರೆ 7-8 ಲಕ್ಷ ನಾವು ಕೊಡಬೇಕು ಅಂತ ಏನಿಲ್ಲ. ಸೊ ನೀವು ಮಿನಿಮಮ್ 100 ರೂಪೀಸಿಂದ ಸ್ಟಾರ್ಟ್ ಮಾಡ್ಬೋದು. ಸೊ 100 ರೂಪೀಸ್ ಕೊಟ್ಟು ನೀವು 100 ರೂಪೀಸ್ಗೆ ಎಷ್ಟು ಬಿಟ್ಕಾಯಿನ್ ಬರುತ್ತೋ ಅದನ್ನು ತೊಗೊಬೋದು. ತೊಗೊಂಡಿದ್ದಾದಮೇಲೆ ಎಷ್ಟು ದುಡ್ಡಿಗೆ ಅಂದರೆ ಏನು ಎಷ್ಟು ರೈಸ್ ಆಗುತ್ತೋ ಅಷ್ಟು ದುಡ್ಡಿಗೆ ನೀವು ಸೆಲ್ ಮಾಡ್ಬೋದು. ಈ ರೀತಿ ನಾವು ಅರ್ನಿಂಗ್ ಮಾಡೋದು ಇದರಲ್ಲಿ. ಸೊ ತುಂಬ ಸಿಂಪಲ್ ಅಂತ ಅನಿಸ್ತು, ಮತ್ತು ಜೆನ್ಯೂನ್ ಇದೆ ಈ ಒಂದು ವೆಬ್ಸೈಟು. ಎಷ್ಟೊಂದು ಜನ ವರ್ಕ್ ಮಾಡ್ತಾ ಇದ್ದಾರೆ. ಆಮೇಲೆ ಬ್ಯಾಂಕ್ ಟ್ರಾನ್ಸ್ಫರು, UPI, ಗೂಗಲ್ ಪೇ ಎಲ್ಲ ವರ್ಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಇನ್ವೆಸ್ಟ್ ಮಾಡೋದು, ಸೆಲ್ ಮಾಡೋದು, ಬೈ ಮಾಡೋದು ಎರಡೂ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ವೆಬ್ಸೈಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಈಗ ಬೈ ಮಾಡೋದು ಹೆಂಗೆ ಅಂತ ನೋಡೋಣ. ಕೆಳಗಡೆ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಕ್ಲಿಕ್ ಮಾಡಿದ್ದೀನಿ ನಾನು. 100 ರೂಪೀಸ್ ಕೊಟ್ಟೆ. ಸೊ ಮಿನಿಮಮ್ 100 ರೂಪೀಸ್ ನೀವು ಬಿಟ್ಕಾಯಿನ್ ತೊಗೊಬೇಕಾಗುತ್ತೆ. ಸೊ ನೀವೇನಾದರೂ 50 ರೂಪೀಸ್ ಕೊಟ್ಟರೆ ಅಲ್ಲಿ ಲಿಮಿಟ್ 100 ರೂಪೀಸ್ ಅಂತ ತೋರಿಸ್ತಾ ಇದೆ ನೋಡಿ. ಸೊ 100 ರೂಪೀಸ್ಗೆ ನಿಮಗೆ 0.000113 ಬಿಟ್ಕಾಯಿನ್ ಬರುತ್ತೆ. ಸೊ ಈ ರೀತಿ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಕೆಳಗಡೆ ಬೈ ಅಂತ ಇದೆಯಲ್ಲ ಇಲ್ಲಿ ಮೋರ್ ಆಫರ್ಸಲ್ಲಿ, ಅಲ್ಲಿ ಬೈ ಅಂತ ಕೊಟ್ಟರೆ ನಿಮಗೆ ಬೈಯಿಂಗ್ ಆಪ್ಷನ್ ಕೊಡುತ್ತೆ. ನಿಮಗೆ ಅಪ್ರಾಕ್ಸಿಮೇಟ್ ಬಿಟ್ಕಾಯಿನ್ ಎಷ್ಟು ಬರುತ್ತೆ ಅಂತ ಅಲ್ಲಿ ತೋರಿಸುತ್ತೆ. ಆಮೇಲೆ ಮತ್ತೆ ನೀವು ತೊಗೊಂಡಿದ್ದು ಬಿಟ್ಕಾಯಿನ್ನ ನೀವು ಸೇಲ್ ಮಾಡಬೇಕು ಅಂತಂದರೆ ಮತ್ತೆ ಬೈ ಆ್ಯಂಡ್ ಸೆಲ್ ಸೆಕ್ಷನಿಗೆ ಬರಬೇಕು. ಬೈ ಆ್ಯಂಡ್ ಸೆಲ್ ಸೆಕ್ಷನಿಗೆ ಬಂದಮೇಲೆ ನೀವು ಎಲ್ಲಿ ಬೈ ಮಾಡಿದ್ರೆ ಅದ್ರ ಪಕ್ಕನೇ ಸೆಲ್ ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದೆ ನಾನು. ಸೊ ನೀವು ಅಲ್ಲಿ ಬಿಟ್ಕಾಯಿನ್ನ ಸೇಲ್ ಮಾಡೋದು ಅಷ್ಟೇ. 0.00 ಎಷ್ಟು ಒಂದು 0.133 ಅಂತ ನಾನು ಕೊಟ್ಟೆ. ಅದಕ್ಕೆ 11,000 ರೂಪಾಯಿ ರೇಟ್ ಇದೆ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನೀವು ಹತ್ರ ಫಸ್ಟು ಬಿಟ್ಕಾಯಿನ್ನ ಪರ್ಚೇಸ್ ಮಾಡಿದರೆ ಮಾತ್ರ ನೀವು ಸೆಲ್ ಮಾಡೋದಕ್ಕಾಗೋದು. ಸೊ ಅದಕ್ಕೋಸ್ಕರ ಇಲ್ಲಿ ಕೆಳಗಡೆ ಕಮಿಂಗ್ಸು ಅಂತ ಬಟನ್ ಕ್ಲಿಕ್ ಮಾಡೋದಕ್ಕಾಗ್ತಿಲ್ಲ ನನಗೆ, ನಾನು ಬೈ ಮಾಡಿಲ್ಲ. ಸೊ ನೀವು 100 ರೂಪೀಸ್ ಬೈ ಮಾಡಿದ್ರೆ ಒಂದು ಸ್ವಲ್ಪ ದಿವಸ ಆದಮೇಲೆ ಬಿಟ್ಕಾಯಿನ್ ರೇಟ್ ಜಾಸ್ತಿ ಆದಮೇಲೆ ನೀವು ಮಾರ್ಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.